ಸಿನಿಮಾ ಹೊರತಾಗಿ ಏನ್ ಮಾಡ್ತಿದ್ದೀರಿ, ಮತ್ತೇನ್ ಮಾಡ್ತಿದ್ದೀರಿ? ಸಾಹಿತಿಗಳು ಕವನ ಕವಿತೆ ಎಲ್ಲ ಬರೀತಿರ್ತೀರಿ ಅಂತ ನೋಡ್ತಾ ಇರ್ತೀವಿ ನಾವು. ಈಗ 1-2 ವರ್ಷದಿಂದ ಅಷ್ಟೊಂದ್ ಸಾಹಿತ್ಯ ಬರ್ದಿಲ್ಲ, ಯಾಕಂದ್ರೆ ಸಿನಿಮಾನೇ ಬರೆಯೋದು ಜಾಸ್ತಿ ಆಗಿದೆಯಲ್ಲ, ಸಿನಿಮಾ ಮೇಲೆ ಗಮನ ಕೊಡ್ತಾ ಇದ್ದೀನಿ. ಹಾಗಾಗಿ ಸಾಹಿತ್ಯ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಸುಮ್ನೆ ಅಂತ ಬರೀತಿಲ್ಲ. ಅದು ಬಿಟ್ರೆ ಏನ್ ಮಾಡ್ತೀನಿ, ಅಫ್ಕೋರ್ಸ್ ಇನ್ಸ್ಟಾಗ್ರಾಮು, ಸ್ಕ್ರೋಲಿಂಗು, ಅದು ಎಲ್ಲರೂ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಆಗಿದ್ದೀನಿ, ಹಾಗಾಗಿ ಸ್ಕ್ರೋಲ್ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ ಅಲ್ಲಿ ಏನಾದ್ರು ಕಂಟೆಂಟ್ ವಿಡಿಯೋಸ್ ನೋಡ್ತಾ ಇರ್ತೀನಿ. ಇನ್ಫಾರ್ಮೇಟಿವ್ ವಿಡಿಯೋಸ್, ಸಿನಿಮಾಗ್ ಸಂಬಂಧಪಟ್ಟಿದ್ದು, ಆರ್ಟ್ ಸಂಬಂಧಪಟ್ಟಿದ್ದು, ಡೈರೆಕ್ಷನ್, ರೈಟಿಂಗು, ಇದಕ್ ಸಂಬಂಧಪಟ್ಟಿದ್ದು ಮೂವೀಸ್ ನೋಡ್ತಾ ಇರ್ತೀನಿ. ಜೊತೆಗೆ ಈಗ ಬೇರೆ ಬಿಸ್ನೆಸ್ ಮಾಡೋಣ ಅಂತಾನು ಒಂಚೂರು ಪ್ಲಾನ್ಸ್ ಇದೆ. ಏನ್ ಬಿಸ್ನೆಸ್ ಮಾಡ್ತೀರಿ? ಒಂದು ಗೋಲಿ ಸೋಡಾ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ಎಸ್ಟಾಬ್ಲಿಷ್ ಇನ್ನ ಇಲ್ಲ ಮಾಡೋ ಐಡಿಯಾ ಇದೆ, ಮಾಡಬಹುದು ಮೋಸ್ಟ್ಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಇದು ಹೊರತಾಗಿ ಏನ್ ಮಾಡ್ತಾ ಇದೀರಿ ಅಂತ? ಅಷ್ಟೇ, ಸಿನಿಮಾನೇ ನನ್ ಜೀವನ, ಸಿನಿಮಾನೇ ಎಲ್ಲ. ಆಕ್ಟಿಂಗ್ ಮಾಡಿದ್ರು ಇಲ್ಲೇ ಮಾಡೋದು, ಡೈರೆಕ್ಷನ್ ಮಾಡಿದ್ರು ಇದೇ ಮಾಡೋದು, ರೈಟಿಂಗ್ ಆದ್ರೂ ಇದೇನೆ. ಜೊತೆಗೆ ಆಕ್ಟಿಂಗ್ ಟ್ರೈನಿಂಗ್ ಮಾಡ್ತೀನಿ. ಕೆಲವು ಇನ್ಸ್ಟಿಟ್ಯೂಟ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ, ನಾನು ಓನ್ ಆಗಿ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಅದಕ್ಕೆ ಫುಲ್ ಟೈಮ್ ನನ್ನ ಎನರ್ಜಿ ಟೈಮ್ ಎಲ್ಲ ಕೊಡ್ಬೇಕಾಗುತ್ತಲ್ಲ, ಓನ್ ಆಗಿ ಏನ್ ಮಾಡಿಲ್ಲ. ಬಟ್ ಬೇರೆ ಇನ್ಸ್ಟಿಟ್ಯೂಟ್ ಅವ್ರು ಕರೆದಾಗ ಹೋಗಿ ಟೀಚ್ ಮಾಡಿ ಬರ್ತೀನಿ. ಮತ್ತೆ ಪರ್ಸನಲ್ ಟ್ರೈನಿಂಗ್ಸ್ ತಗೋತೀನಿ. ಕೆಲವರು ಈಗ ಹೊಸದಾಗಿ ಹೀರೋಯಿನ್ ಬರ್ತಾರಲ್ಲ ಅಂತವ್ರಿಗೆ ಪರ್ಸನಲ್ ಟೀಚಿಂಗ್. ಹಾಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ನಿಮ್ ಚಿತ್ರರಂಗಕ್ಕೆ ಬಂದಾಗ? ಎಲ್ಲೋ ಒಂದ್ ಕಡೆ ನೀವು ಒಂದ್ ಸ್ವಲ್ಪ ಸ್ಟ್ರಕ್ ಆಗ್ಬಿಟ್ಟಿದ್ರಿ, ಫ್ಯಾಮಿಲಿ ಅದು ಇದು ಅಂತ ಬಂದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಟ್ಟಿದ್ರಿ. ಇವಾಗ ಹೇಗಿದೆ ಲೈಫ್? ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಅವರು ಏನ್ ಹೇಳಿದ್ರು ಅಷ್ಟೇನೆ, ಇವಳು ಮಾಡೋದೇ ಮಾಡ್ತಾಳೆ, ಇವಳು ಏನ್ ಹೇಳಿ ಏನ್ ಪ್ರಯೋಜನ ಅನ್ನೋ ತರ ಆಗ್ಬಿಟ್ಟು ಈಗ ಅವರು ಎಂಕರೇಜ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಮಾಡು ಅಂತ ಹೇಳ್ತಾರೆ. ಮೊದ್ಲು ಅಂದ್ರೆ ನಾನು ಓದ್ತಿರ್ಬೇಕಾದ್ರೆ ಓದು ಅದೇ ಜೀವನ, ಓದ್ಬೇಕು, ಅದ್ರಿಂದನೇ ಎಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರು. ಸೊ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಮಕ್ಳು ಅದೇ ತರ ಒಂದ್ ಕೆಲ್ಸ ತಗೊಂಡ್ಬಿಡ್ಲಿ, ಸೆಟ್ಲ್ ಆಗ್ಬಿಡ್ಲಿ, ಆರಾಮಾಗಿರ್ಲಿ, ರಿಸ್ಕಿ ಲೈಫ್ ಬೇಡ ಅನ್ನೋ ತರ ಅವ್ರು ಯೋಚನೆ ಮಾಡ್ತಾರೆ. ಸೊ ಯಾವಾಗ್ಲೂ ಅದನ್ನೇ ಹೇಳ್ತಾ ಇದ್ರು, ಓದು. ಇವಾಗೂ ಬಿಡ್ತಿರಂಗೆ ಓದಿಸ್ತಾ ಇದ್ರು. ಈಗ್ಲೂ LLB ಮಾಡ್ತಾ ಇದ್ದೀನಿ. ನೋಡಿ, ನಮ್ ಚಾನಲ್ ಅಲ್ಲಿ ಚಂದ್ರಪಟ್ಟರು ಹೇಳ್ತಾ ಇದ್ದಾರೆ LLB ಮಾಡ್ತಾ ಇದ್ದೀನಿ. ಹೌದೌದು, ಓದ್ತಾ ಇದ್ದೀನಿ, ಇನ್ನು ಕಂಪ್ಲೀಟ್ ಆಗಿಲ್ಲ. ಸೊ ಇವಾಗೂ ಓದು ಅಂತ ಮನೇಲಿ, ಹಾಗಾಗಿ ಓದ್ತಿದ್ದೀನಿ. ಜೊತೆಗೆ ಅಷ್ಟೇ. LLB ಮಾಡ್ತಾ ಇದೀನಿ ಅಂತ ಹೇಳಿದ್ರಿ, ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ? ಕಾಲೇಜ್ ಲೈಫ್ ಮತ್ತೆ ಎಂಜಾಯ್ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ. ಬ್ಯಾಂಗ್ಳೂರ್ ಲಾ ಕಾಲೇಜ್ ಅಂತ, ಬಸವೇಶ್ವರ ನಗರ. ಸೊ ಓದ್ತಾ ಇದ್ದೀನಿ. ತುಂಬಾ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಕ್ ಆಗಲ್ಲ, ಯಾಕಂದ್ರೆ ಶೂಟಿಂಗ್ಸ್ ಏನಾದ್ರು ಇದ್ದಾಗ, ಕೆಲ್ಸ ಇದ್ದಾಗೆಲ್ಲ ಅಟೆಂಡ್ ಮಾಡಕ್ ಆಗಲ್ಲ. ಅದು ಬಿಟ್ರೆ ಬೇರೆ ಟೈಮ್ ಅಟೆಂಡ್ ಮಾಡ್ತೀನಿ. ಓಕೆ, ಅದು ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ. ಹಾಗೆ ತುಂಬಾ ಸ್ಲಿಮ್ ಆಗ್ಬಿಟ್ಟಿದೀರಾ, ಏನ್ ನಿಮ್ ಬ್ಯೂಟಿ ಸೀಕ್ರೆಟ್ ಅಂತ? ಅದು ನಿಜವಾಗ್ಲೂ ಗೊತ್ತಿಲ್ಲ. ಯಾವಾಗ ದಪ್ಪ ಆಗ್ತೀನಿ, ಯಾವಾಗ ಸೆಟ್ ಆಗ್ತೀನಿ ನನ್ಗೇ ಗೊತ್ತಾಗಲ್ಲ. ಅಂಡ್ ನನ್ ಬಾಡಿ ಯಾವ ತರ ಅಂದ್ರೆ, ಒಂದ್ ವಾರ ಕುತ್ಕೊಂಡ್ ತಿಂದ್ರೆ ದಪ್ಪ ಆಗ್ಬಿಡ್ತೀನಿ, ಒಂದ್ ವಾರ ಬಿಟ್ಬಿಟ್ರೆ ಸಣ್ಣ ಆಗ್ಬಿಡ್ತೀನಿ. ಆತರ ತುಂಬಾ ಬೇಗ ಚೇಂಜಸ್ ಆಗುತ್ತೆ ನನ್ ಬಾಡಿ. ಸೊ ಗೊತ್ತಿಲ್ಲ. ತುಂಬಾ ಫುಡ್ಡಿನ ನೀವು? ಆತರ ಏನಿಲ್ಲ, ನನ್ ತುಂಬಾ ಡಿಫ್ರೆಂಟ್. ಅಂದ್ರೆ ಈಗ ಊಟ ಬೇಡ ಅಂದ್ರೆ ಒನ್ ಡೇ ಪೂರ್ತಿ ನಾನೇನು ಬರೀ ನೀರ್ ಕುಡ್ಕೊಂಡೆ ಇದ್ಬಿಡ್ತೀನಿ, ನಾನೇನು ತಿನ್ನೋದೇ ಇಲ್ಲ. ಅಂದ್ರೆ ಆತರ. ಅಥವಾ ಸಮ್ಟೈಮ್ಸ್ ಏನಾದ್ರು ಕ್ರೇವ್ ಆದ್ರೆ ಅದು ತಿನ್ನೋವರ್ಗು ಬಿಡಲ್ಲ, ಎಲ್ಲಿದ್ರು ಅದೋಗಿ ತಿನ್ಬಿಡ್ತೀನಿ. ಆತರ 2 ಪರ್ಸನಾಲಿಟೀಸ್ ಇದೆ. ಹಾಗೆ ನೀವ್ ಹೇಳಿದ್ರಿ ಮಾತಾಡ್ತಾ, ತಿನ್ಬೇಕು ಅಂದ್ರೆ ಎಲ್ ಬೇಕಾದ್ರೂ ಉಟ್ಕೊಂಡೋಗಿ ತಿನ್ಕೊಬಿಡ್ತೀನಿ. ಏನ್ ನಿನ್ ಫೇವ್ರೆಟ್ ಫುಡ್ ಅಂತ? ಆತರ ಏನಿಲ್ಲ ಫೇವ್ರೇಟ್ ಅಂತ. ಯೂಶಲಿ ಸ್ವಲ್ಪ ನನ್ಗೆ ನಾನ್ ವೆಜ್ ಕ್ರೇವಿಂಗ್ಸ್ ಆಗೋದ್ ಕಡಿಮೆನೆ, ಯಾಕಂದ್ರೆ ಆಲ್ಮೋಸ್ಟ್ ಯಾವಾಗ್ಲೂ ತಿಂತಾ ಇರ್ತೀವಿ. ಈಗ ಎಲ್ಲೋ ಒಂದ್ ಮೀಟಿಂಗ್ ಹೊರಗಡೆ ಹೋದ್ರೆ, ಒಂದ್ ರೆಸ್ಟೋರೆಂಟ್ ಹೋದ್ರೆ ಅಲ್ಲಿ ನಾನ್ ವೆಜ್ ಯೂಶಲಿ ಆರ್ಡರ್ ಮಾಡೋದು. ಅದು ರೆಗ್ಯುಲರ್ ಆಗಿದೆ ನಾನ್ ವೆಜ್ ಅನ್ನೋ ತರ ಅನ್ಸುತ್ತೆ. ಪರ್ಟಿಕ್ಯುಲರ್ ಆಗಿ ಕ್ರೇವಿಂಗ್ಸ್ ಅಂದ್ರೆ ನನ್ಗೆ ಈಗ ಮಲ್ನಾಡ್ ಸೈಡ್ ಹೋದಾಗ ಅಲ್ಲಿ ಕಡುಬು ಎಲ್ಲ ಮಾಡ್ತಾರಲ್ಲ, ಆ ಟೈಪು. ಅಂದ್ರೆ ಪ್ಯೂರ್ಲಿ ಆರ್ಗ್ಯಾನಿಕ್ ಫುಡ್ ತರ ನನ್ಗಿಷ್ಟ. ಪರ್ಟಿಕ್ಯುಲರ್ಲಿ ಈಗ ಏನಾದ್ರು ಮಿಲೆಟ್ಸ್ ಫುಡ್ ಆ ತರದ, ಅಥವಾ ರೊಟ್ಟಿ ಅಂದಾಗ ರೊಟ್ಟಿ, ಈಗ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ಬೆಣ್ಣೆ, ಮತ್ತೆ ಈ ಚೀಸಿ ಐಟಮ್ಸ್, ಇಂಥವೆಲ್ಲ ಜಾಸ್ತಿ